ಬೆಳಗಿನ ಬೆಳಕು. ಅರಣ್ಯಕಾಂಡ ಅಧ್ಯಾಯ 11 7-9. ಆಕಾಶದಿಂದ ಬಂದ ರೊಟ್ಟಿ. ಭಾಗ 1. ಯೆಹೋವನು ಅರಣ್ಯದಲ್ಲಿ ಇಸ್ರಾಯೇಲ್ಯರಿಗೆ ನೀಡಿದ ಮನ್ನಾದ ಅದ್ಭುತವಾದ ಇತಿಹಾಸವನ್ನು ನಾವು ಇಂದು ಅಭ್ಯಾಸ ಮಾಡಲು ಪ್ರಾರಂಭಿಸುತ್ತೇವೆ. ಇಸ್ರಾಯೇಲ್ಯರು ಯೆಹೋವನ ಮಹಾಹಸ್ತದಿಂದ ಐಗುಪ್ತದಿಂದ ಹೊರಬಂದಿದ್ದರು. ಅವರು ಕೆಂಪು ಸಮುದ್ರವನ್ನು ದಾಟಿದ್ದರು, ಆದರೆ ಈಗ ಅವರು ಒಣಗಿದ ಮತ್ತು ಕಷ್ಟಕರವಾದ ಅಡವಿಯಲ್ಲಿ ಪ್ರಯಾಣಿಸುತ್ತಿದ್ದರು. ಅಲ್ಲಿ ಇಡೀ ಜನಸಮೂಹಕ್ಕೆ ಯಾವುದೇ ಹೊಲಗಳಾಗಲಿ, ಅಂಗಡಿಗಳಾಗಲಿ ಅಥವಾ ಹೆಚ್ಚಿನ ಆಹಾರ ಪೂರೈಕೆಯಾಗಲಿ ಇರಲಿಲ್ಲ. ಆದರೂ ಯೆಹೋವನು ತನ್ನ ಜನರನ್ನು ಹಸಿವಿನಿಂದ ಬಿಡಲಿಲ್ಲ. ಆತನು ಅವರ ಸುದೀರ್ಘ ಅರಣ್ಯ ಪ್ರಯಾಣದ ಉದ್ದಕ್ಕೂ ಪ್ರತಿದಿನವೂ ಅವರಿಗಾಗಿ ಆಹಾರವನ್ನು ಒದಗಿಸಿದನು. ಮನ್ನಾದ ಇತಿಹಾಸವು ವಿಮೋಚನಕಾಂಡ 16ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುತ್ತದೆ. ಇಸ್ರಾಯೇಲ್ಯರು ಐಗುಪ್ತವನ್ನು ಬಿಟ್ಟು ಸಿನ್ ಅರಣ್ಯವನ್ನು ಪ್ರವೇಶಿಸಿದ್ದರು. ಅವರು ಐಗುಪ್ತದಿಂದ ತಂದಿದ್ದ ಆಹಾರವು ತೀರಿ ಹೋಗುತ್ತಿತ್ತು ಮತ್ತು ಜನರು ಮೋಶೆ ಹಾಗೂ ಆರೋನರ ವಿರುದ್ಧ ಗುಣುಗುಟ್ಟಲು ಪ್ರಾರಂಭಿಸಿದರು. ಅವರು ಐಗುಪ್ತದ ಆಹಾರವನ್ನು ನೆನಪಿಸಿಕೊಂಡು ಅರಣ್ಯಕ್ಕೆ ಬಂದು ಹಸಿವಿನಿಂದ ಸಾಯುವುದಕ್ಕಿಂತ ಅಲ್ಲೇ ಸಾಯುವುದು ಉತ್ತಮವಾಗಿರುತ್ತಿತ್ತು ಎಂದು ಹೇಳಿದರು. ಅವರ ಮಾತುಗಳು ಭಯ ಮತ್ತು ಅಪನಂಬಿಕೆಯನ್ನು ತೋರಿಸಿದವು. ಅವರು ಈಗಾಗಲೇ ಯೆಹೋವನು ಕೆಂಪು ಸಮುದ್ರವನ್ನು ಸೀಳಿದ್ದನ್ನು ನೋಡಿದ್ದರು, ಆದರೂ ಈಗ ಆತನು ತಮಗೆ ಆಹಾರವನ್ನು ಒದಗಿಸಬಲ್ಲನೆಂಬುದನ್ನು ಶಂಕಿಸಿದರು. ಆದಾಗ್ಯೂ ಯೆಹೋವನು ಅವರ ಗುಣುಗುಟ್ಟುವಿಕೆಯನ್ನು ಕೇಳಿ ಮೋಶೆಯೊಂದಿಗೆ ಮಾತನಾಡಿದನು. ಆತನು, ಇಗೋ, ನಾನು ನಿಮಗೋಸ್ಕರ ಆಕಾಶದಿಂದ ಆಹಾರವನ್ನು ಸುರಿಸುವೆನು, ವಿಮೋಚನಕಾಂಡ 16:4 ಎಂದು ಹೇಳಿದನು. ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕೆಂದು ದೇವರು ಹೇಳಿದನು. ಈ ರೀತಿಯಾಗಿ ಅವರು ತನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವರೋ ಅಲ್ಲವೋ ಎಂದು ಆತನು ಪರೀಕ್ಷಿಸುವನಾಗಿದ್ದನು. ದೇವರು ಅವರಿಗೆ ಸಾಯಂಕಾಲದಲ್ಲಿ ಮಾಂಸವನ್ನು, ಹೊತ್ತಾರೆಯಲ್ಲಿ ರೊಟ್ಟಿಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿದನು. ಆ ಸಾಯಂಕಾಲ ಕಾಡೆಗೌಜುಗಳು ಬಂದು ಪಾಳೆಯವನ್ನು ಮುಚ್ಚಿಕೊಂಡವು. ನಂತರ ರಾತ್ರಿಯಲ್ಲಿ ಪಾಳೆಯದ ಸುತ್ತಲೂ ಹಿಮವು ಬಿದ್ದಿತು. ಮಾರನೆಯ ದಿನ ಬೆಳಿಗ್ಗೆ ಹಿಮವು ಕರಗಿ ಹೋದಾಗ ಜನರು ನೆಲದ ಮೇಲೆ ಏನೋ ಹೊಸದನ್ನು ಕಂಡರು. ವಿಮೋಚನಕಾಂಡ 16:14 ಹೀಗೆ ಹೇಳುತ್ತದೆ: ಮಂಜು ಆವಿಯಾದಾಗ ಅರಣ್ಯದ ನೆಲದ ಮೇಲೆ ಹಿಮದಂತೆ ನುಣ್ಣಗಿನ ಪದರೂಪದ ವಸ್ತುವು ಬಿದ್ದಿತ್ತು. ಜನರು ಅದಕ್ಕಿಂತ ಮೊದಲು ಅಂತಹದನ್ನು ಎಂದಿಗೂ ನೋಡಿರಲಿಲ್ಲ. ಅದು ಸಣ್ಣದಾಗಿ ನುಣ್ಣಗೆ ಮತ್ತು ಅರಣ್ಯದ ಮೇಲ್ಮೈಯಲ್ಲೆಲ್ಲ ಹರಡಿಕೊಂಡಿತ್ತು. ಅವರು ಒಬ್ಬರನ್ನೊಬ್ಬರು ನೋಡಿಕೊಂಡು ಇದೇನು ಎಂದು ಕೇಳಿಕೊಂಡರು. ವಿಮೋಚನಕಾಂಡ 16:15. ಹೀಬ್ರೂ ಭಾಷೆಯಲ್ಲಿ ಈ ಮಾತು ಮನ್ ಹೂ ಎಂದು ಕೇಳಿಸುತ್ತದೆ, ಅಂದರೆ ಇದೇನು ಎಂದರ್ಥ. ಈ ವಿಚಿತ್ರವಾದ ಆಹಾರ ಏನೆಂದು ಅವರಿಗೆ ತಿಳಿಯದಿದ್ದರಿಂದ ಅವರು ಅದಕ್ಕೆ ಮನ್ನಾ ಎಂದು ಹೆಸರಿಟ್ಟರು. ಅವರು ಅದನ್ನು ಮೊದಲು ನೋಡಿದಾಗ ಕೇಳಿದ ಪ್ರಶ್ನೆಯಿಂದಲೇ ಆ ಹೆಸರು ಬಂದಿತು. ನಂತರ ಮೋಶೆಯು ಯೆಹೋವನು ಅವರಿಗೆ ತಿನ್ನಲು ಕೊಟ್ಟ ಆಹಾರ ಇದೇ ಆಗಿದೆ ಎಂದು ವಿವರಿಸಿದನು. ಅದು ಭೂಮಿಯಿಂದ ಬಂದ ಸಾಧಾರಣ ಆಹಾರವಾಗಿರಲಿಲ್ಲ, ಅದು ಪರಲೋಕದಿಂದ ಬಂದ ವಿಶೇಷ ಪೂರೈಕೆಯಾಗಿತ್ತು. ಅದನ್ನು ಜನರು ಸೃಷ್ಟಿಸಲಿಲ್ಲ, ಅವರು ಅದನ್ನು ಬಿತ್ತಿರಲಿಲ್ಲ, ಅವರು ಅದನ್ನು ಯಾವುದೇ ಜಮೀನಿನಿಂದ ಕೊಯ್ಲು ಮಾಡಲಿಲ್ಲ. ದೇವರು ಅದನ್ನು ಪ್ರತಿದಿನವೂ ಅವರಿಗೆ ತಾಜಾವಾಗಿ ಸರಳವಾಗಿ ನೀಡಿದನು. ಮನ್ನಾ ಹೇಗಿತ್ತು ಎಂಬುದರ ಬಗ್ಗೆ ಬೈಬಲ್ ನಮಗೆ ಕೆಲ ವಿವರಣೆಗಳನ್ನು ನೀಡುತ್ತದೆ. ವಿಮೋಚನಕಾಂಡ 16:14 ಅದು ನೆಲದ ಮೇಲಿನ ಹಿಮದಂತೆ ನುಣ್ಣಗೆ ಮತ್ತು ಪದರರೂಪದಲ್ಲಿತ್ತು ಎಂದು ಹೇಳುತ್ತದೆ. ವಿಮೋಚನಕಾಂಡ 16:31 ಆ ಮನ್ನಾ ಕೊತ್ತಂಬರಿ ಬೀಜದಂತಿತ್ತು, ಅದು ಗೋಳವಾಗಿ ಚೊಕ್ಕವಾಗಿ ಬಿಳುಪಾಗಿತ್ತು ಎಂದು ಹೇಳುತ್ತದೆ. ಅರಣ್ಯಕಾಂಡ 11:7 ಅದರ ರೂಪವನ್ನು ಬಿಳುಪಾದ ಹೊಳೆಯುವ ರಾಳವಾದ ಗುಗ್ಗುಲಕ್ಕೆ ಹೋಲಿಸುತ್ತದೆ. ಈ ವಿವರಣೆಗಳಿಂದ ಮನ್ನಾವು ಸಣ್ಣದಾಗಿ, ತಿಳಿ ಬಣ್ಣದ್ದಾಗಿ ಮತ್ತು ಕೊತ್ತಂಬರಿ ಬೀಜದಂತೆ ದುಂಡಾಗಿ, ತಿಳಿ ಬಿಳಿ ಅಥವಾ ಹಳದಿ ಬಣ್ಣದ ರೂಪವನ್ನು ಹೊಂದಿತ್ತು ಎಂದು ತಿಳಿದುಬರುತ್ತದೆ. ಬೈಬಲ್ ಅದರ ನಿಖರವಾದ ಗಾತ್ರವನ್ನು ನೀಡುವುದಿಲ್ಲ, ಆದರೆ ಕೊತ್ತಂಬರಿ ಬೀಜಗಳು ಸಣ್ಣದಾಗಿ ಮತ್ತು ದುಂಡಾಗಿರುತ್ತವೆ. ಆದ್ದರಿಂದ ಮನ್ನಾವು ಬಹುಶಃ ನೆಲದಾದ್ಯಂತ ಹರಡಿಕೊಂಡಿದ್ದ ಅನೇಕ ಸಣ್ಣ ಪದರಗಳು ಅಥವಾ ಧಾನ್ಯಗಳಿಂದ ಕೂಡಿದ್ದಿರಬಹುದು. ಅದು ಹಿಮದಂತೆ ನುಣ್ಣಗಿತ್ತು, ಆದರೆ ಹಿಮವಾಗಿರಲಿಲ್ಲ. ಅದು ಬೀಜದಂತೆ ಕಾಣುತ್ತಿತ್ತು, ಆದರೆ ಮಣ್ಣಿನಿಂದ ಬೆಳೆದದ್ದಲ್ಲ. ಅದು ಅರಣ್ಯದಲ್ಲಿ ತನ್ನ ಜನರಿಗಾಗಿ ಸ್ವತಃ ಯೆಹೋವನೇ ಸಿದ್ಧಪಡಿಸಿದ ಒಂದು ವಿಶಿಷ್ಟವಾದ ಆಹಾರವಾಗಿತ್ತು. ಮನ್ನಾದ ರುಚಿ ಹೇಗಿತ್ತು ಎಂಬುದನ್ನು ಸಹ ಬೈಬಲ್ ನಮಗೆ ತಿಳಿಸುತ್ತದೆ.
ಮತ್ತು ಅದು ನಮಗೆ 2 ವಿವರಣೆಗಳನ್ನು ನೀಡುತ್ತದೆ. ವಿಮೋಚನಕಾಂಡ 16:31 ಅದರ ರುಚಿ ಜೇನುತುಪ್ಪದ ರೊಟ್ಟಿಯಂತಿತ್ತು ಎಂದು ಹೇಳುತ್ತದೆ. ಇದು ಮನ್ನಾವು ಹಿತಕರವಾದ ಮತ್ತು ಸಿಹಿಯಾದ ರುಚಿಯನ್ನು ಹೊಂದಿತ್ತು ಎಂಬುದನ್ನು ತೋರಿಸುತ್ತದೆ. ಸಿಹಿ ರುಚಿಯ ಆಹಾರಗಳು ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ಗಳನ್ನು, ವಿಶೇಷವಾಗಿ ಶರ್ಕರೆ ಪಿಷ್ಟಗಳನ್ನು ಹೊಂದಿರುತ್ತವೆ. ಇವುಗಳನ್ನು ದೇಹವು ಗ್ಲುಕೋಸ್ ಆಗಿ ವಿಭಜಿಸುತ್ತದೆ. ಗ್ಲುಕೋಸ್ ದೇಹದ ಪ್ರಮುಖ ಶಕ್ತಿಯ ಮೂಲಗಳಲ್ಲಿ ಒಂದಾಗಿದೆ ಮತ್ತು ದೈಹಿಕ ಚಟುವಟಿಕೆಯ ಸಮಯದಲ್ಲಿ ಸ್ನಾಯುಗಳು ಮತ್ತು ಮೆದುಳಿಗೆ ಶಕ್ತಿಯನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಇದು ತಕ್ಷಣದ ಶಕ್ತಿಯನ್ನು ನೀಡಬಲ್ಲದು. ಇದು ಸುದೀರ್ಘ ಅರಣ್ಯ ಪ್ರಯಾಣದ ಸಮಯದಲ್ಲಿ ಉಪಯುಕ್ತವಾಗಿರುತ್ತಿತ್ತು. ಅರಣ್ಯಕಾಂಡ 11:8 ಮತ್ತೊಂದು ವಿವರಣೆಯನ್ನು ನೀಡುತ್ತದೆ. ಅದರ ರುಚಿ ಎಣ್ಣೆಯಿಂದ ಮಾಡಿದ ತಿಂಡಿಯಂತಿತ್ತು ಎಂದು ಹೇಳುತ್ತದೆ. ಈ 2 ವಿವರಣೆಗಳು ಪರಸ್ಪರ ವಿರುದ್ಧವಾಗಿಲ್ಲ. ನೈಸರ್ಗಿಕ ಮನ್ನಾವು ಜೇನುತುಪ್ಪದಂತೆ ಸಿಹಿ ರುಚಿಯನ್ನು ಹೊಂದಿರಬಹುದು. ತದನಂತರ ಅದನ್ನು ಬೇಯಿಸಿ, ಕುದಿಸಿ ಅಥವಾ ರೊಟ್ಟಿಗಳನ್ನು ಮಾಡಿದ ನಂತರ ಅದು ಎಣ್ಣೆಯಿಂದ ತಯಾರಿಸಿದ ತಾಜಾ ತಿಂಡಿಯಂತೆ ರುಚಿಸಿರಬಹುದು. ಮನ್ನಾ ಎಂದಿಗೂ ಕಹಿಯಾಗಿರಲಿಲ್ಲ. ಯೆಹೋವನು ಇಸ್ರಾಯೇಲ್ಯರಿಗೆ ಪೌಷ್ಟಿಕವೂ ಮತ್ತು ತಿನ್ನಲು ಹಿತಕರವೂ ಆದ ಆಹಾರವನ್ನು ನೀಡಿದನು. ಆದರೂ ಅದನ್ನು ದೀರ್ಘಕಾಲ ತಿಂದ ನಂತರ ಕೆಲವು ಜನರು ಅದನ್ನು ತುಚ್ಛೀಕರಿಸಲು ಪ್ರಾರಂಭಿಸಿದರು. ಮನ್ನಾ ಕೆಟ್ಟದಾಗಿತ್ತು ಎಂಬುದು ಎಂದಿಗೂ ಸಮಸ್ಯೆಯಾಗಿರಲಿಲ್ಲ. ಅವರ ಹೃದಯಗಳು ಮನ್ನಾ ಬದಲಿಗೆ ಐಗುಪ್ತದ ಆಹಾರಗಳಿಗಾಗಿ ಹಂಬಲಿಸಲು ಪ್ರಾರಂಭಿಸಿದ್ದೇ ಸಮಸ್ಯೆಯಾಗಿತ್ತು. ಅರಣ್ಯಕಾಂಡಮನ್ನ ಬಂದ ರೀತಿಯಲ್ಲಿ ಒಂದು ಕೋಮಲತೆ ಇತ್ತು. 11:9 ರಾತ್ರಿಯಲ್ಲಿ ಪಾಳೆಯದ ಮೇಲೆ ಮಂಜು ಬೀಳುವಾಗ ಮನ್ನಾ ಅದರ ಜೊತೆಯಲ್ಲಿ ಬೀಳುತ್ತಿತ್ತು ಎಂದು ಹೇಳುತ್ತದೆ. ರಾತ್ರಿಯ ತಂಪಾದ ಅವಧಿಯಲ್ಲಿ ಮಂಜು ಇಳಿಯುತ್ತಿತ್ತು. ಅದು ಮಧ್ಯರಾತ್ರಿಯೋ ಅಥವಾ ಮುಂಜಾನೆಯೋ ಎಂಬ ನಿಖರವಾದ ಸಮಯವನ್ನು ಬೈಬಲ್ ನಮಗೆ ತಿಳಿಸುವುದಿಲ್ಲ. ರಾತ್ರಿಯಲ್ಲಿ ತಾಪಮಾನವು ತಂಪಾದಾಗ ಸಾಮಾನ್ಯವಾಗಿ ಮಂಜು ರೂಪುಗೊಳ್ಳುತ್ತದೆ ಮತ್ತು ಮುಂಜಾನೆಯ ವೇಳೆಗೆ ಪಾಳೆಯದ ಸುತ್ತಲಿನ ನೆಲವು ಮಂಜಿನಿಂದ ಆವೃತವಾಗಿರುತ್ತಿತ್ತು. ಮನ್ನಾ ಮಂಜಿನೊಂದಿಗೆ ಸೇರಿಕೊಂಡು ಕೆಳಗೆ ಬಿತ್ತು. ನಂತರ ಮಂಜು ಮೇಲಕ್ಕೆದ್ದು ಕರಗಿ ಹೋದಾಗ ನೆಲದ ಮೇಲೆ ಮನ್ನಾ ಕಣ್ಣಿಗೆ ಕಾಣಿಸುತ್ತಿತ್ತು. ಅದರ ಕ್ರಮವು ಹೀಗಿದ್ದಂತೆ ತೋರುತ್ತದೆ. ರಾತ್ರಿಯಲ್ಲಿ ಪಾಳೆಯದ ಸುತ್ತಲೂ ಮಂಜು ಬಿತ್ತು. ಮಂಜಿನೊಂದಿಗೆ ಮನ್ನಾ ಕೆಳಗೆ ಬಿತ್ತು. ಬೆಳಿಗ್ಗೆ ಮಂಜು ಆವಿಯಾಯಿತು ಮತ್ತು ಮಂಜು ಕರಗಿ ಹೋದ ನಂತರ ಮನ್ನಾ ಜನರು ಆಯ್ದುಕೊಳ್ಳಲು ಸಿದ್ಧವಾಗಿ ನೆಲದ ಮೇಲೆ ಉಳಿಯುತ್ತಿತ್ತು. ಮುಂಜಾನೆಯ ಬೆಳಕು ಅದನ್ನು ಪ್ರಕಟಪಡಿಸುವವರೆಗೆ ನೆಲದ ಮೇಲೆ ನುಣ್ಣಗಿನ ಹಿಮದಂತೆ ಬಿದ್ದಿದ್ದ ಮನ್ನಾವು ಮಂಜಿನಿಂದ ಮುಚ್ಚಲ್ಪಟ್ಟು ಅಥವಾ ರಕ್ಷಿಸಲ್ಪಟ್ಟಿರಬಹುದು. ಪ್ರತಿಯೊಬ್ಬ ವ್ಯಕ್ತಿಯೂ ಎಷ್ಟು ಸೇರಿಸಿಕೊಳ್ಳಬೇಕು ಎಂಬುದರ ಕುರಿತು ಯೆಹೋವನು ಸ್ಪಷ್ಟ ಸೂಚನೆಗಳನ್ನು ನೀಡಿದನು. ವಿಮೋಚನಕಾಂಡ 16:16 ನಿಮ್ಮ ಗುಡಾರದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೆ 2 ಕ್ವಾರ್ಟ್ಗಳಷ್ಟು 1 ಒಮೆರ್ ಆಯ್ದುಕೊಳ್ಳಿರಿ ಎಂದು ಹೇಳುತ್ತದೆ. ಹೀಬ್ರೂ ಅಳತೆಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೆ 1 ಒಮೆರ್ ಅಂದರೆ ಸುಮಾರು 2 ಲೀಟರ್ ಪ್ರಮಾಣವಿತ್ತು. ಇದು ಒಬ್ಬ ವ್ಯಕ್ತಿಗೆ 1 ದಿನಕ್ಕೆ ಸಾಕಷ್ಟಾಗಿತ್ತು. ಪ್ರತಿಯೊಂದು ಕುಟುಂಬವು ತಮ್ಮ ಗುಡಾರದಲ್ಲಿ ವಾಸಿಸುವ ಜನರ ಸಂಖ್ಯೆಗೆ ಅನುಗುಣವಾಗಿ ಕೂಡಿಸಿಕೊಂಡರು. ದೊಡ್ಡ ಕುಟುಂಬವು ಹೆಚ್ಚಾಗಿ ಮತ್ತು ಸಣ್ಣ ಕುಟುಂಬವು ಕಡಿಮೆಯಾಗಿ ಕೂಡಿಸಿಕೊಂಡಿತು. ಮತ್ತು ಇಲ್ಲೊಂದು ಶಾಂತಿಯುತ ಪವಾಡ ಕಾಣಿಸಿಕೊಂಡಿತು, ಏಕೆಂದರೆ ವಿಮೋಚನಕಾಂಡ 16:18 ಪ್ರತಿಯೊಂದು ಕುಟುಂಬಕ್ಕೂ ಬೇಕಾದಷ್ಟು ಮಾತ್ರ ಇತ್ತು ಎಂದು ಹೇಳುತ್ತದೆ. ಹೆಚ್ಚು ಕೂಡಿಸಿಕೊಂಡವರಿಗೆ ಹೆಚ್ಚಾಗಲಿಲ್ಲ ಮತ್ತು ಕಡಿಮೆ ಕೂಡಿಸಿಕೊಂಡವರಿಗೆ ಕಡಿಮೆಯಾಗಲಿಲ್ಲ. ಜನರು ಮನ್ನಾವನ್ನು ದಿನದ ಆರಂಭದಲ್ಲೇ ಕೂಡಿಸಿಕೊಳ್ಳಬೇಕಾಗಿತ್ತು, ಏಕೆಂದರೆ ವಿಮೋಚನಕಾಂಡ 16:21 ನಮಗೆ ತಿಳಿಸುವಂತೆ ಬಿಸಿಲು ಏರುತ್ತಾ ಬಂದಂತೆ ಮನ್ನಾ ಕರಗಿ ಹೋಗುತ್ತಿತ್ತು. ಆದ್ದರಿಂದ ಅವರು ತಡವಾಗಿ ನಿದ್ರೆಯಿಂದ ಎದ್ದು ಇಷ್ಟತಮಗೆ ಬಂದಾಗ ಹೊರಗೆ ಹೋಗಲು ಸಾಧ್ಯವಿರಲಿಲ್ಲ. ಅವರು ಬೆಳಿಗ್ಗೆ ಬೇಗನೆ ಎದ್ದು ದಿನದ ಬಿಸಿಲು ಬರುವ ಮುನ್ನವೇ ಅದನ್ನು ಕೂಡಿಸಿಕೊಳ್ಳಬೇಕಾಗಿತ್ತು. ಇದಕ್ಕೆ ದೈನಂದಿನ ಗಮನ, ದೈನಂದಿನ ಪರಿಶ್ರಮ ಮತ್ತು ದೈನಂದಿನ ವಿಧೇಯತೆಯ ಅಗತ್ಯವಿತ್ತು. ಮನ್ನಾವನ್ನು ಬೇಯಿಸಿ, ಜಜ್ಜಿ, ಕುದಿಸಿ ಮತ್ತು ಸುಟ್ಟು ಹಲವು ರೀತಿಯಲ್ಲಿ ಸಿದ್ಧಪಡಿಸಬಹುದಾಗಿತ್ತು. ಅರಣ್ಯಕಾಂಡ 11:8 ಆದರೆ ಒಂದು ಬಾರಿಗೆ ಒಂದು ದಿನದಂತೆ ಯೆಹೋವನ ಮೇಲೆ ಅವಲಂಬಿತರಾಗಲು ಕಲಿಯುತ್ತಿದ್ದ ಜನರಿಂದ ಬೆಳಗಿನ ತಂಪಿನಲ್ಲಿ ಅದನ್ನು ಯಾವಾಗಲೂ ತಾಜಾವಾಗಿಯೇ ಕೂಡಿಸಿಕೊಳ್ಳಬೇಕಾಗಿತ್ತು. ಮತ್ತು ಇಲ್ಲಿ ನಾವು ಅತ್ಯಂತ ವಿಚಿತ್ರವಾದ ಒಂದಕ್ಕೆ ಬರುತ್ತೇವೆ. ಇದು ಇಸ್ರಾಯೇಲ್ಯರನ್ನು ಆಳವಾಗಿ ಗೊಂದಲಕ್ಕೀಡು ಮಾಡಿರಬೇಕು. ಯೆಹೋವನು ಸಾಮಾನ್ಯ ದಿನಗಳಲ್ಲಿ ಯಾರೂ ಯಾವುದೇ ಮನ್ನಾವನ್ನು ಮರುದಿನ ಬೆಳಿಗ್ಗೆಯವರೆಗೆ ಇಟ್ಟುಕೊಳ್ಳಬಾರದು ಎಂದು ಕಟ್ಟುನಿಟ್ಟಾದ ಆಜ್ಞೆಯನ್ನು ನೀಡಿದನು. 1 ಹಿಡಿ ಮನ್ನಾವನ್ನು ಸಹ ಸಂಗ್ರಹಿಸಿಡಬಾರದಿತ್ತು.
ಆದಾಗ್ಯೂ ಪ್ರತಿ ವಾರದ ಒಂದು ದಿನ ಆ ನಿಯಮವು ಸಂಪೂರ್ಣವಾಗಿ ತಲೆಕೆಳಗಾಗುತ್ತಿತ್ತು ಮತ್ತು ರಾತ್ರಿಯಿಡೀ ಇಟ್ಟಿದ್ದ ಮನ್ನ ಸಂಪೂರ್ಣವಾಗಿ ತಾಜಾವಾಗಿ ಉಳಿಯುತ್ತಿತ್ತು. ಒಂದು ದಿನ ಕೊಳೆತು ಹೋದ ಅದೇ ಆಹಾರವು ಇನ್ನೊಂದು ದಿನ ಹೇಗೆ ಚೆನ್ನಾಗಿರುತ್ತಿತ್ತು? ಯೆಹೋವನು ಅದನ್ನು ಸಂಗ್ರಹಿಸುವುದನ್ನು ಏಕೆ ನಿಷೇಧಿಸಿದನು? ತದನಂತರ ಒಂದು ನಿರ್ದಿಷ್ಟ ದಿನದಂದು ತಾನು ನಿಷೇಧಿಸಿದ ಕಾರ್ಯವನ್ನೇ ಮಾಡಲು ಅವರಿಗೆ ಏಕೆ ಆಜ್ಞಾಪಿಸಿದನು? ಈ ದೈನಂದಿನ ರೊಟ್ಟಿಯೊಳಗೆ ಒಂದು ಆಳವಾದ ಪಾಠ ಅಡಗಿತ್ತು. ವಿಶ್ರಾಂತಿಯ ಬಗ್ಗೆ, ನಂಬಿಕೆಯ ಬಗ್ಗೆ ಮತ್ತು ಸ್ವತಃ ಯೆಹೋವನೇ ಪ್ರತ್ಯೇಕಿಸಿದ ಒಂದು ಪವಿತ್ರ ದಿನದ ಬಗ್ಗೆಯ ಒಂದು ಪಾಠ. ಅದನ್ನು ನಾವು ನಾಳೆ ಮುಂದುವರಿಸುತ್ತೇವೆ. ಪ್ರಾರ್ಥನೆ. ಓ ತಂದೆಯೇ, ನಮ್ಮ ದೇವರೇ, ಒಣಗಿದ ಮತ್ತು ಶೂನ್ಯವಾದ ದೇಶದಲ್ಲಿ ನೀನು ಆಕಾಶದಿಂದ ರೊಟ್ಟಿಯನ್ನು ಸುರಿಸಿದ್ದಕ್ಕಾಗಿ ನಿನಗೆ ಧನ್ಯವಾದ ಹೇಳುತ್ತೇವೆ. ನೀನು ನಿನ್ನ ಜನರನ್ನು ಹಸಿವಿನಿಂದ ಬಿಡದೆ ಪ್ರತಿಯೊಂದು ಮುಂಜಾನೆಯೂ ನಂಬಿಗಸ್ತಿಕೆಯಿಂದ ಅವರಿಗೆ ಆಹಾರ ನೀಡಿದೆ. ಇಸ್ರಾಯೇಲ್ಯರು ಮನ್ನಾದ ಮೇಲೆ ಅವಲಂಬಿತರಾಗಿದ್ದಂತೆ ನಾವು ಒಂದು ಬಾರಿಗೆ ಒಂದು ದಿನದಂತೆ ನಿನ್ನ ಮೇಲೆ ಅವಲಂಬಿತರಾಗಲು ನಮಗೆ ಕಲಿಸು. ನೀನು ಒದಗಿಸುವುದನ್ನು ಎದ್ದು ಕೂಡಿಸಿಕೊಳ್ಳಲು ಮತ್ತು ನಿನ್ನ ದೈನಂದಿನ ದಾನಗಳನ್ನು ಎಂದಿಗೂ ತುಚ್ಛೀಕರಿಸದಿರಲು ನಮಗೆ ಸಹಾಯ ಮಾಡು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಏನು ಅಗತ್ಯವಿದೆ ಎಂಬುದು ನಿನಗೆ ನಿಖರವಾಗಿ ತಿಳಿದಿದೆ ಮತ್ತು ನೀನು ನಮಗೆ ಹೆಚ್ಚಾಗಲಿ ಅಥವಾ ಕಡಿಮೆಯಾಗಲಿ ನೀಡುವುದಿಲ್ಲ. ಅವರು ಹಸಿದಿದ್ದಾಗ ನೀನು ಪರಲೋಕದಿಂದ ಅವರಿಗೆ ರೊಟ್ಟಿಯನ್ನು ಕೊಟ್ಟೆ. ನೆಹೆಮೀಯ 9:15. ಪರಲೋಕದಿಂದ ಬಂದ ಸತ್ಯವಾದ ರೊಟ್ಟಿಯಾಗಿರುವ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.